ಏನೋ ಕಾಂಗ್ರೆಸ್ ಟಿಕೆಟ್ಗಾಗಿ ನಾನು ಲಾಸ್ಟ್ ಮಿನಿಟ್ ವರೆಗೂ ಕಾಯ್ತೀನಿ ಅನ್ನುವಂತ ಒಂದು ಮಾತನ್ನ ಮೈಸೂರಿನಲ್ಲಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಅಂದ್ರೆ ಅವ್ರಿಗಿನ್ನೂ ಕೂಡ ಹೋಪ್ ಇದೆ, ಈ ಮೈತ್ರಿ ವರ್ಕೌಟ್ ಆಗಲ್ಲ, ಕಡೆಗಳಿಗೆ ಬೇರೆ ಬೇರೆ ಸ್ಪರ್ಧೆ ಮಾಡಬಹುದು ಕಾಂಗ್ರೆಸ್ ಜೆಡಿಎಸ್, ಆಗ ತಮಗೆ ಕಾಂಗ್ರೆಸ್ ಟಿಕೆಟ್ ಸಿಗಬಹುದು ಅನ್ನುವಂತ ಹೋಪ್ ಇನ್ನೂ ಕೂಡ ಅವರಿಗೆ ಇದೆ. ಹೀಗಾಗಿ ಕಡೆ ಗಳಿಗೆಯಲ್ಲೂ ಕೂಡ ಲಾಸ್ಟ್ ಮಿನಿಟ್ ವರೆಗೂ ಕೂಡ ನಾನು ಕಾಂಗ್ರೆಸ್ ಟಿಕೆಟ್ಗಾಗಿ ಕಾಯ್ತೀನಿ ಅನ್ನುವಂತ ಹೇಳಿಕೆಯನ್ನ ಮೈಸೂರಿನಲ್ಲಿ ಸುಮಲತಾ ಅಂಬರೀಶ್ ಅವರು ನೀಡಿದ್ದಾರೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಟಿಕೆಟ್ ವಿಚಾರವಾಗಿ ಯಾರನ್ನೂ ಭೇಟಿ ಮಾಡಿಲ್ಲ, ಕಾಂಗ್ರೆಸ್ ಟಿಕೆಟ್ಗೆ ಕೊನೆವರೆಗೂ ನಾನು ಕಾದು ನೋಡ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಒಂದೊಂದೇ ಹೆಜ್ಜೆ ಇಟ್ಟು ರಾಜಕೀಯಕ್ಕೆ ಬರ್ತಾ ಇದ್ದೇನೆ, ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ನೋಡಿಕೊಂಡೇ ಇಡ್ತೀನಿ ಅಂತ ಮೈಸೂರಲ್ಲಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಒಂದು ವೇಳೆ ಮೈತ್ರಿ ಸಾಧ್ಯ ಆಗದೆ ಹೋದ್ರೆ ನನಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇನ್ನೂ ಕೂಡ ಸುಮಲತಾ ಅವರು ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ದಿಲೀಪ್ ಸುಮಲತಾ ಅಂಬರೀಶ್ ಅವರ ಜೊತೆ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಚರ್ಚೆ ಆಗಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸುವ ಪ್ರಯತ್ನ ಪಡ್ತೇನೆ. ಸಾಕಷ್ಟು ವಿಚಾರಗಳು ಗೊಂದಲಗಳು ಆಗಿರುವಂತದ್ದು, ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡುವ ವಿಚಾರದಲ್ಲೂ ಸಾಕಷ್ಟು ಗೊಂದಲ ಆಗಿದೆ. ಈ ಬಗ್ಗೆ ಮಾತನಾಡಿಕೆ ಸುಮಲತಾ ಅಂಬರೀಶ್ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡೋಣ. ಮೇಡಮ್, ಈಗ ನೀವು ಚುನಾವಣೆ ಪ್ರಚಾರ ನಡೆಸ್ತಾ ಇದ್ದೀರಾ, ರೆಸ್ಪಾನ್ಸ್ ಹೇಗಿದೆ? ಮೊದಲನೇದಾಗಿ ರೆಸ್ಪಾನ್ಸ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಒಂದು 100% ಜಾಸ್ತಿನೇ ಇದೆ, 100 ಟೈಮ್ಸ್ ಜಾಸ್ತಿ ಇದೆ ಅಂತ ಹೇಳ್ತೀನಿ. ನನಗೆ ಇದೊಂದು ಜನಾಭಿಪ್ರಾಯ ಸಂಗ್ರಹ ಮಾಡೋಕ್ಕೆ ಅಂತ ಒಂದು ಹೊರಟಿದ್ದು ನಾನು. ಆದರೆ ಜನ ಇನ್ನೇನು ನಿಮ್ಮನ್ನೇ ನಾವು ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅವರ ಒಂದು ಅನಿಸಿಕೆಗಳನ್ನು ನನ್ನ ಹತ್ರ ಹೇಳ್ಕೊತಾ ಇದ್ದಾರೆ. ಸೊ ತುಂಬಾ ಅದೊಂದು ಧೈರ್ಯ ತುಂಬುವಂಥ ಮಾತುಗಳು. ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ತಮ್ಮ ನಿಲುವು ಏನಾಗಿರುತ್ತೆ ಅಂತ ನಾನು ಜನರನ್ನೇ ಕೇಳ್ತೀನಿ. ಈ ಥರ ಟಿಕೆಟ್ ನನಗೆ ಸಿಗಲಿಲ್ಲ, ಈಗ ನಾನು ಏನು ಮಾಡಬೇಕು ಅಂತ ನೀವೇ ಹೇಳಿ ಅಂತ ಕೇಳ್ತೀನಿ. ಈಗ ಒಂದು ವಾರಗಳ ಕಾಲ ನೀವು ಜನರ ಜೊತೆ ಇದ್ದೀರಾ, ಜನರು ಏನೆಲ್ಲ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಮೇಡಮ್? ಒಂದು ಕಾಂಗ್ರೆಸ್ನಿಂದನೇ ನಿಂತ್ಕೊಳ್ಳಿ ಅಂತ ಇದ್ದಾರಾ ಅಥವಾ ಪಕ್ಷೇತರದಿಂದ ನಿಂತ್ಕೊಳ್ಳಿ ಅಂತ ಇದ್ದಾರಾ? ಅಲ್ಲ, ಜನ ಅಂದರೆ ಸಹಜವಾಗಿ ಅಂಬರೀಷ್ ಅವರು ಇಷ್ಟೊಂದು ವರ್ಷಗಳು ಕಾಂಗ್ರೆಸ್ಸಲ್ಲೇ ಇದ್ದಿದ್ದರಿಂದ ಕಾಂಗ್ರೆಸ್ಸಿಂದಾನೇ ನೀವು ಟ್ರೈ ಮಾಡಿ ಟಿಕೆಟ್ ತಗೊಂಡು, ಅಂದರೆ ಅದೊಂದು ನಮಗೆ ಒಂದು ಬೇಸ್, ಒಂದು ಪ್ಲಾಟ್ಫಾರ್ಮ್ ಇದ್ದಂಗೆ. ಒಂದು ಪಾರ್ಟಿ, ಇವರು ಇದ್ದಿದ್ದ ಪಾರ್ಟಿ 25 ವರ್ಷಗಳು ಇದ್ದಿದ್ದಾರೆ ಆ ಪಾರ್ಟಿಲಿ. ಸೊ ಅಲ್ಲಿಂದ ನಮಗೊಂದು ಬೇಸು, ಒಂದು ಸ್ಟ್ರಾಂಗ್ ಆಗಿ ಫೈಟ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಏನು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಹಿಂಸೆರಿಬಾರ್ದು, ಈಗ ನೀವು ನಿಂತ್ಕೋತೀನಿ, ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರಾ, ನಮಗೂ ಒಂದು ಭರವಸೆ, ಒಂದು ಅದೇನಿದೆ, ಒಂದು ಹೊಸ ಶಕ್ತಿ ಬಂದಂಗೆ ಆಯ್ತು. ಈಗ ಅಂಬರೀಷ್ ಅವರು ಇಲ್ಲ ಅನ್ನೋ ನೋವು ನಿಮಗೆ ಮಾತ್ರ ಅಲ್ಲ, ನಮಗೂ ಅಷ್ಟೇ ಆಗಿದೆ. ಈಗ ಆ ನೋವನ್ನ ನೀವೇ ನಮ್ಗೆ ತುಂಬಿಸ್ಬೇಕು ಅಂತ ಅವ್ರನ್ನ ನಾನು ಕೇಳ್ಕೊತಾ ಇದ್ದಾರೆ. ಹಾಗಾಗಿ ಈಗ ಅವರೇನು ಹೇಳ್ತಾರೆ, ನೀವು ಪಕ್ಷ ಟಿಕೆಟ್ ಕೊಟ್ಟರೆ ಸಂತೋಷದಿಂದ ನಿಂತ್ಕೊಳ್ಳಿ, ಕೊಡದೇ ಇದ್ರೂ ನಾವು ನಿಮ್ಮ ಜೊತೆಲಿ ಇರ್ತೀವಿ, ನೀವು ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ. ಮೇಡಮ್, ಕಡೆಯದಾಗಿ ಸಾಕಷ್ಟು ಜನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಟಿಕೆಟ್ ಇನ್ನು ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ. ನಿಮ್ಮದು ಅಚಲವಾದಂಥ ನಿರ್ಧಾರ ಯಾವುದು? ಹಿಂದೆ ಸರಿತೀರಾ ಅಥವಾ ಸ್ಪರ್ಧೆ ಮಾಡ್ತೀರಾ? ಪಕ್ಷೇತರವಾಗಿ ಏನು ಹೇಳ್ತೀರಾ? ಈಗ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ, ಅದಂತೂ ಇಲ್ಲವೇ ಇಲ್ಲ. ಈಗ ನೀವು ನೋಡ್ತಾನೆ ಬಂದಿದ್ದೀರಾ ಏನೇನು ಬದಲಾವಣೆ ಆಗಿದೆ, ಆಗಬಹುದು ಅಂತ ನಾನು ಇನ್ನೂ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗತ್ತೆ. ಪಕ್ಷದಿಂದ ಕೊಟ್ಟರೆ ಅದು ನನಗೆ ಒಳ್ಳೆಯದಾಗತ್ತೆ, ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆಗದಿದ್ದ ಪಕ್ಷದಲ್ಲಿ ನಾನೇನು ಮಾಡಬೇಕು ಅದು ಜನ ಹೇಳ್ತಾರೆ, ಅವ್ರ ಮಾತಿನಂತೆ ನಾನು ನಡ್ಕೋತೀನಿ. ಇವಿಷ್ಟು ಸುಮಲತಾ ಅಂಬರೀಶ್ ಅವರ ಮಾತುಗಳು. ನಾನು ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಜನರು ತೀರ್ಮಾನ ಮಾಡ್ತಾರೆ ನನ್ನ ಚುನಾವಣೆ ಬಗ್ಗೆ ಮತ್ತು ಸ್ಪರ್ಧೆ ಬಗ್ಗೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.